ಹಾಂ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ವೀರೇಶ್ ಅಂತ ರೀ ಸರ್. ವೀರೇಶ್ ರೀ. ಯಾವ ಊರು ಸರ್? ನಮ್ಮ ಸರ ಮುಡಬೂಳು ಸರ್. ಮುಡಬೂಳು ತಾಲೂಕು ರೀ ಸರ, ಜಿಲ್ಲಾ ಯಾದಗಿರಿ. ಜಿಲ್ಲಾ ಯಾದಗಿರಿ, ಶಾಪುರ ತಾಲೂಕು, ಹ್ಞೂ. ಮುಡಬೂಳು ಗ್ರಾಮ ರೀ. ಗ್ರಾಮ. ಓಕೆ ಸರ್. ಇವಾಗ ನಮ್ಮ RPS 76 ನಿಮ್ಗೆ ಯಾವ್ದು ಮೆಣಸಿಕಾಯಿ ಬೆಳಿಗ್ಗೆ ಹೊಡಿದ್ರಿ? ಹ್ಞೂ ರೀ ಸರ್, ಮೆಣಸಿನಕಾಯಿ. ಇದು ಯಾವ್ದು ಸೀಡ್ಸ್ ಅದ್ರಿ ಮೆಣಸಿಕಾಯಿ? ಸರ್ ಇದು ನಂಬರ್ 5 ಅಂತ ಬರುತ್ತೆ ಸರ್, ವಿಂಡೋ 5 ಅಂತ. ಇಂಡೋ 5 ಅಂತೇಳಿ. ಹ್ಞೂ ರೀ. ಓಕೆ ಸರ್. ಇದು ಎಷ್ಟು ಎಕರೆ ನಿಮ್ದು ಪ್ಲಾಟ್? ಸರ್ ಪ್ಲಾಟ್ ನೋಡ್ರಿ ಸರ್, 12 ಎಕರೆ ಅದ್ರಿ. ಡಾಲ್ಪತ್ರಿ ಒಂದು 12 ಎಕರೆ ಅದ್ರಿ. ಟೋಟಲ್ 24 ಎಕರೆ ಆದ್ರಿ. 24 ಎಕರೆಗೆ ನಮ್ದು RPS ಹೊಡೆದ್ರಿ? ಹ್ಞೂ ರೀ ಸರ್. 24 ಎಕರೆಗೆ ನಮ್ಮ RPS ಹೊಡೆದ್ರಿ? 2 ಸಲ ಹೊಡೆದಿವ್ರಿ. 2 ಸಾರಿ ಸ್ಪ್ರೇ ಮಾಡಿರಿ. ಹ್ಞೂ. ನಿಮ್ಗೆ ಅಭಿಪ್ರಾಯ ಏನಾದ್ರು ಯಾವ ಥರ ಚೇಂಜ್ ಆಗ್ಯದ ನಿಮ್ಮ ಹೊಲ ಹೇಳ್ರಿ? ಸರ್ ಚೇಂಜ್ ಅನ್ನೋಕೇನೋ ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ರೀ. ಹ್ಞೂ. ಇದರಿಂದ ಯಾವ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಹ್ಞೂ. ಇದು ಗ್ರೋತ್ ಬಂತು, ಫಲ ಬಂತು. ಈಗ ಸೈಡ್ ಬ್ರಾಂಚ್ ಸತ್ಯಕ್ಕೆ ಬರುತ್ತೆ ಸರ್. ಸೈಡ್ ಬ್ರಾಂಚ್ ಇದು ಒಂದ್ಸಲ ಹರಿದಾದ್ರಿ ಗಿಡ. ಹ್ಞೂ. ಹರಿದಾದ ಇದು ಫಸ್ಟ್ ಹೊಡೆದಾಗ ಈಗ ಫಸ್ಟ್ ಎಕರೆಗೆ 10 ಕ್ವಿಂಟಲ್ ಬಂದ್ರೆ ಕಾಯಿ. ಎಕರೆಗೆ 10 ಕ್ವಿಂಟಲ್? ಹಾಂ ಸರ್. ಇದೇನೆಲ್ಲ ನ್ಯಾಚುರಲ್ ಆಗಿ ಗ್ರೀನ್ ಹಚ್ಚಿಗೆ ಬರುತ್ತೆ ಹೊಲ. ಹಚ್ಚಿಗೆ ಬರ್ತದ. ಹಚ್ಚಿಗೆ ಬಂದ್ರೆ ಈ ಫಲನ ಕಾಪು ಸರಿಯಾಗಿ ಹಿಡಿತ್ರಿ ಸರ್. ಈಗ ಎಷ್ಟು ಕ್ವಿಂಟಲ್ ಆಗ್ಯದ ನಿಮ್ದು ಈ ಹೊಲ? ಈ ಫಸ್ಟ್ ಬಂದ್ ಸರ ಒಂದು 10 ಕ್ವಿಂಟಲ್ ಬಂದ್ರಿ ಸರ್. ಇಲ್ಲ, ಟೋಟಲ್ ಒಟ್ಟ ಎಕರೆಗೆ ಫಸ್ಟಿಗೆ 10 ಕ್ವಿಂಟಲ್ ಕ್ವಿಂಟಲ್ ಬಂದು ಈಗ ಮತ್ತೆ ಇನ್ನೂ ಬಿಡಿಸ್ಬೇಕು. ಇನ್ನ ಬಿಡಿಸ್ಬೇಕ್ರಿ. ಎಷ್ಟು ಬರ್ಬೋದು? ಇನ್ನೊಂದು ಎಕರೆಗೆ ಅಂದಾಜ್ ಅಂದ್ರೆ ಇನ್ನೊಂದು 10 ಕ್ವಿಂಟಲ್ 10 ಕ್ವಿಂಟಲ್ ಬರ್ಬೋದು. ಟೋಟಲ್ ಎಕರೆಗೆ 20 ಕ್ವಿಂಟಲ್ ಬರ್ಬೋದು. ಎಕರೆಗೆ 20 ರೀ. ಓಕೆ, ಥ್ಯಾಂಕ್ ಯು. ಹ್ಞೂ ರೀ.